Good morning, students. In today's class, we will study the problem on retirement of a partner. So, retirement of a partner ಮೇಲೆ ನಾವು ಇವತ್ತು ಕಲಿತೀವಿ. Okay. So, ನೀವು admission ಒಳಗೆ ಏನು ಅಕೌಂಟ್ಸ್ ಗಳನ್ನು ಹಾಕಿದ್ರಿ, revaluation account, partners capital account ಮತ್ತೆ balance sheet ಅನ್ನು ಹಾಕಿದ್ರಿ. So, ಅದೇ ರೀತಿ ಕೂಡ ನಿಮಗೆ 12 ಮಾರ್ಕ್ಸ್ ಗೆ ರಿಟೈರ್ಮೆಂಟ್ ಮೇಲೆ ಕೂಡ ಬರುತ್ತೆ. ಓಕೆ, ಸೊ ಏನ್ ಡಿಫರೆನ್ಸ್ ಬರುತ್ತಾ ಅಂತ ಕೂಡ ಹೇಳಿದ್ದೆ. ಏನಾಗುತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಒಳಗ ನೀವು ಆಸ್ ಇಟ್ ಇಸ್ ಮೊದಲಿಗೆ ರೂಲ್ ಗಳನ್ನ ಫಾಲೋ ಮಾಡ್ತಿದ್ರಿ, ಅದೇ ರೂಲು. ಆದ್ರೆ ಡಿಫರೆನ್ಸ್ ಅನ್ನ ಲಾಸ್ಟಿಗೆ ಬಂದಿರುವಂತಹ ಡಿಫರೆನ್ಸಸ್ ಗಳನ್ನ ಎಲ್ಲಾ ಪಾರ್ಟ್ನರ್ಸ್ ಗಳಿಗೆ ಹಂಚ್ತೀರಿ. ಬಿಕಾಸ್ ಎಲ್ಲರೂ ಇದ್ದಾಗ ಆಗಿರುವಂತ ಪ್ರಾಫಿಟ್ಸ್ ಅಥವಾ ಡಿಫರೆನ್ಸ್ ಅಮೌಂಟ್. ಓಕೆ, ಸೊ ದಟ್ ಇಸ್ ವೈ ವಿ ನೀಡ್ ಟು ಡಿಸ್ಟ್ರಿಬ್ಯೂಟ್ ಟು ಆಲ್ ದ ಪಾರ್ಟ್ನರ್ಸ್. ಸೊ ಅದನ್ನ ಎಲ್ಲಾ ಪಾರ್ಟ್ನರ್ಸ್ ಗಳಿಗೆ ಹಂಚ್ತೀವಿ. ಸಿಮಿಲರ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಒಳಗೆ ಏನ್ ಚೇಂಜಸ್ ಆಗ್ತಿತ್ತು ಅಂದ್ರೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಒಳಗೆ ನಾವು ಅಡ್ಮಿಷನ್ ಟೈಮ್ನಾಗ ಬರೀ ಪಾರ್ಟ್ನರ್ ಗಳಿಗೆ ಅಷ್ಟ ಹಚ್ತಿದ್ವಿ, ಅಂದ್ರೆ ಓಲ್ಡ್ ಪಾರ್ಟ್ನರ್ ಅಷ್ಟ ಹಚ್ತಿದ್ವಿ, ನ್ಯೂ ಪಾರ್ಟ್ನರ್ ಅಂತ ಸಪರೇಟ್ ಆಗಿ ತೋರಿಸಿದ್ವಿ. ಬಟ್ ರಿಟೈರ್ಮೆಂಟ್ ಒಳಗೆ ಎಲ್ಲಾ ಪಾರ್ಟ್ನರ್ಸ್ ಕೂಡ ಕ್ಯಾಪಿಟಲ್ಸ್ ಗಳನ್ನ ಅವರು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದ್ರೆ ಎಲ್ಲಾ ಕ್ಯಾಪಿಟಲ್ಸ್ ಗಳನ್ನ ಹಚ್ತಾರೆ. ಇನ್ನು ಒಂದು ಅಡ್ಜಸ್ಟ್ಮೆಂಟ್, ಒಂದು ಡಿಫರೆನ್ಸ್ ಅಂತಂದ್ರೆ ಗುಡ್ವಿಲ್ ಹೊಸ ಪಾರ್ಟ್ನರ್ ಬಂದಾಗ ಏನಾಗ್ತಿತ್ತು, ಹೊಸ ಪಾರ್ಟ್ನರ್ ಬಂದಾಗ ಹೊಸ ಪಾರ್ಟ್ನರ್ ಏನ್ ತಂದಿರ್ತಾನೆ ಆ ಗುಡ್ವಿಲ್ ಅನ್ನ ಹಳೆ ಪಾರ್ಟ್ನರ್ಗಳು ತಮ್ಮ ರೇಷೋ ಪ್ರಕಾರ ಹಂಚ್ಕೋತಿದ್ರು. ಬಟ್ ರಿಟೈರ್ಮೆಂಟ್ ಕೇಸ್ನಾಗ ಏನಾಗುತ್ತೆ, ಹಳೆ ಪಾರ್ಟ್ನರ್ continuing partners, okay, the continuing partners should give the goodwill to the retiring partner. So continuing partner retiring partner ಗೆ goodwill ಅನ್ನ ಕೊಡಬೇಕಾಗುತ್ತೆ. ಅವನು goodwill ಕ್ಯಾಲ್ಕುಲೇಟ್ ಮಾಡಿ ಅವನು goodwill ಅನ್ನ ಕೊಡಬೇಕಾಗುತ್ತೆ. So all these things you will be learning in this chapter. Okay, so in this entire retirement 12 marks problem ಒಳಗೆ ಇದಷ್ಟು changes ಆಗುತ್ತೆ. Okay, so that is, let us see how we can solve this problem. So first problem number ಬರೋಣ. Let's see here. Digvijay, Brijesh and Parakar. Digvijay, Brijesh and Parakar were partners sharing profits in the ratio of 2:2:1. So their profit sharing ratio is there 2:2:1. Andre 2 divided by 5, 2 divided by 5 and 1 divided by 5. Their balance sheet on 31st March 2015 was as follows. So balance sheet ಕೊಟ್ಟಿದ್ದಾರೆ, ಆ balance sheet ಡೀಟೇಲ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ. So balance sheet ಕೊಟ್ಟಾರೆ, ಅಸೆಟ್ಸ್ ಲಯಬಿಲಿಟೀಸ್ ಎರಡು ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ಅಡ್ಜಸ್ಟ್ಮೆಂಟ್ಸ್ ಇದೆ. ಓಕೆ, ಸ್ಟಿಲ್ ಅಡ್ಜಸ್ಟ್ಮೆಂಟ್ಸ್. ಬ್ರಿಜೇಶ್ ರಿಟೈರ್. ಸೊ ಬ್ರಿಜೇಶ್ ಯಾವ ಪಾರ್ಟ್ನರ್ ರಿಟೈರ್ ಆಗಿದ್ರೆ, ಬ್ರಿಜೇಶ್ ರಿಟೈರ್ ಆಗಿದ್ರೆ on 31st March 2015. So 31st March 2015 ಗೆ ಬ್ರಿಜೇಶ್ has been retired from the firm on the following terms. So following terms is ನೋಡ್ಕೊಳ್ಳಿ. Goodwill of the firm was valued at 17,000. So firm goodwill ಎಷ್ಟಿದೆ, total firm goodwill 70,000 ರೂಪಾಯಿ ಇದೆ. ಓಕೆ, and not to be appeared in the books ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು, ಈ 70,000 ರೂಪಾಯಿ goodwill ಇದೆ, ಅದರೊಳಗೆ ಯಾರು ರಿಟೈರ್ ಆಗೋ ಪಾರ್ಟ್ನರ್ ಅಂತ goodwill ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅವನಿಗೆ ಕೊಡಬೇಕಾಗುತ್ತೆ. ಸೊ ರಿಟೈರ್ ಆಗೋ ಪಾರ್ಟ್ನರ್ ಅಂತ goodwill ಅನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ರಿಟೈರ್ ಆಗೋ ಪಾರ್ಟ್ನರ್ ಯಾರಿಲ್ಲ, ಬ್ರಿಜೇಶ್. ಹೌದಾ? ಸೊ ಬ್ರಿಜೇಶ್ ಶೇರ್ ಇಸ್ 2 divided by 5. So whatever the goodwill amount is there into 2 divided by 5 ಮಾಡ್ತೀವಿ, ಅವನ goodwill ಎಷ್ಟಾಗಿದೆ ಅಂತ ಸಿಗುತ್ತೆ. ಆ goodwill ಅಮೌಂಟ್ ಅನ್ನ ಯಾರು ಕೊಡಬೇಕಾಗುತ್ತೆ, ದಿಗ್ವಿಜಯ್ ಮತ್ತೆ ಪರಾಕ್ರಮ್ ಇಬ್ರು ಕೂಡ ಕೊಡಬೇಕಾಗುತ್ತೆ ಆ ಅಮೌಂಟ್ ಅನ್ನ. ಓಕೆ, ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಅಮೌಂಟಿಂಗ್ ಟು ರೂಪೀಸ್. ಸೊ ಇದು ಗುಡ್ವಿಲ್ ಅಡ್ಜಸ್ಟ್ಮೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಗ ಬರ್ತೈತಿ. ಸೊ ಹಾಗಾಗಿ ಅದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆಗ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ, ಅದನ್ನ ಆಮೇಲೆ ರೆಕಾರ್ಡ್ ಮಾಡ್ತೇವೆ. ನೆಕ್ಸ್ಟ್ ಒನ್ ಬ್ಯಾಡ್ ಡೆಟ್ಸ್ ಅಮೌಂಟಿಂಗ್ ಟು ರೂಪೀಸ್ 2,000 were to be written off. ಸೊ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಅಂತ ಇದೆ. ಓಕೆ, ಸೊ ಬ್ಯಾಡ್ ಡೆಟ್ಸ್ ಇತ್ತು, ಸೊ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಆಗೈತಿ ಅಂತ ಹೇಳಿ, ಕಡಿಮೆ ಆಗೈತಿ ಅಂತ ಹೇಳಿ. ಓಕೆ, ಸೊ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಆಗೈತಿ, ಪೇಡ್ ಆಗೈತಿ. ಸೊ ಬ್ಯಾಡ್ ಡೆಟ್ಸ್ ಏನಾದ್ರು ಪೇಡ್ ಆದ್ರೆ you should be writing it on the debit side. Two bad debts written off. Okay, two bad debts written off. Okay, so next is also 2000 provision for doubtful debts ಹೇಗೆ ಮಾಡ್ತಿದ್ರಲ್ಲ ಅದೇ ರೀತಿ ಕೂಡ ಇದು. Okay, bad debts ನ ಡೆಬಿಟ್ ಮಾಡಬೇಕು. Similarly, next ನೋಡಿ patents are to be considered as valuable
ಪೇಟೆಂಟ್ಸ್ ಏನಾಗುತ್ತೆ ನಮಗೆ ಪೇಟೆಂಟ್ಸ್ ಏನಿದೆ ನೋಡಿ ಅಸೆಟ್ ಒಳಗಿದೆ ಸೊ ಅಸೆಟ್ ಒಳಗೆ ಪೇಟೆಂಟ್ಸ್ ಇದೆ ಅದನ್ನ ವ್ಯಾಲ್ಯೂಲೆಸ್ ಅಂತ ಹೇಳ್ತಾರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಈಗ ವ್ಯಾಲ್ಯೂ ಇಲ್ಲ ಆಗಿದೆ ಅಂತಂದ್ರೆ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ ಸೊ ಪೇಟೆಂಟ್ ಅಸೆಟ್ ವ್ಯಾಲ್ಯೂ ಕಡಿಮೆ ಆದ್ರೆ ಡೆಬಿಟ್ ಸೈಡ್ ಟು ಪೇಟೆಂಟ್ಸ್ ಓಕೆ ಸೊ ನಿಮಗೆ ರೂಲ್ ಬಂದಿದೆ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಡೆಬಿಟ್ ಸೈಡ್ ಲಯಬಿಲಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಡೆಬಿಟ್ ಲಯಬಿಲಿಟಿ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಓಕೆ ಈ ರೂಲ್ ಬಂದಿದೆ ಸೊ ಟು ಪೇಟೆಂಟ್ಸ್ ಎಷ್ಟು ಇದೆ ವ್ಯಾಲ್ಯೂ ದಟ್ ಇಸ್ 9000 ಓಕೆ ಸೊ 9000 ವ್ಯಾಲ್ಯೂ ನೆಕ್ಸ್ಟ್ ಮತ್ತೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿದ್ದೀವಿ ಓಕೆ ಸೊ ಈಗ ನಾವು ಏನ್ ಬೇಕಾಗಿತ್ತು ರಿವ್ಯಾಲ್ಯೂಯೇಷನ್ ಯಾವ ಅಡ್ಜಸ್ಟ್ಮೆಂಟ್ ಗಳು ಬರ್ತಾವ ಅಸೆಟ್ಸ್ ಮತ್ತೆ ಲಯಬಿಲಿಟಿ ರಿಲೇಟೆಡ್ ಅಡ್ಜಸ್ಟ್ಮೆಂಟ್ ಗಳು ಬರ್ತವೆ ಸೊ ಅದನ್ನ ವ್ಯಾಲ್ಯೂಸ್ ಗಳನ್ನು ತಗೊಂಡಿದ್ದಾರೆ ಸೊ ಟೋಟಲ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ದಟ್ ವಿಲ್ ಬಿ 11000 ಓಕೆ ಹೈಯೆಸ್ಟ್ ಟೋಟಲ್ ಅನ್ನು ಎರಡು ಕಡೆ ಹಂಚ್ಕೋಬೇಕು ಇಲ್ಲಿ ಏನು ಐಟಮ್ಸ್ ಇಲ್ಲ 11000 ಹೌದಾ ಸೊ ಏನು ಐಟಮ್ಸ್ ಇಲ್ಲ ಅಂದ್ರೆ ಆಸ್ ಇಟ್ ಇಸ್ 11000 ಇಲ್ಲ ಬರೀರಿ ಸೊ ಈ 11000 ಡಿಫರೆನ್ಸ್ ಯಾರಿಗೆ ಹಂಚಬೇಕ್ರಿ ಪಾರ್ಟ್ನರ್ಗಳಿಗೆ ಹಂಚಬೇಕಾಗುತ್ತೆ ಯಾವುದೇ ಆಸ್ತಿ ಕೂಡ ಜಾಸ್ತಿ ಆಗಿಲ್ಲ ಎಲ್ಲ ಆಸ್ತಿಗಳು ಕಡಿಮೆಯೇ ಆಗಿದಾವೆ ಸೊ ಹಾಗಾದ್ರೆ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ನ ಬರೀರಿ ಲಾಸ್ ಇದು ಲಾಸ್ ಡಿಫರೆನ್ಸ್ ಕ್ರೆಡಿಟ್ ಸೈಡ್ ಬಂದ್ರೆ ಅದು ಲಾಸ್ ಡಿಫರೆನ್ಸ್ ಡೆಬಿಟ್ ಸೈಡ್ ಬಂದ್ರೆ ಅದು ಪ್ರಾಫಿಟ್ ಓಕೆ ಸೊ ಲಾಸಸ್ ಅನ್ನ ಮೂರು ಮಂದಿ ಪಾರ್ಟ್ನರ್ಗಳಿಗೆ ಹಂಚಿ ದಟ್ ಇಸ್ ದಿಗ್ವಿಜಯ್ ಬ್ರಿಜೇಶ್ ಪರಾಕ್ರಮ್ okay so Digvijay Brijesh and Parakram so we have to calculate that so calculate ಮಾಡ್ಕೊಳ್ಳಿ ಎಷ್ಟು ಬಂದಿದೆ ಡಿಫರೆನ್ಸ್ 11000 okay distribution of loss that is ಎಷ್ಟಿದೆ 11000 ಫಸ್ಟ್ ದಿಗ್ವಿಜಯ್ ಮಾಡೋಣ ಸೊ ದಿಗ್ವಿಜಯ್ 11000 into so our share ಎಷ್ಟಿದೆ ಮೂರು ಮಂದಿಯ ಶೇರ್ ಎಷ್ಟಿದೆ 2:2:1 that means 2:1 ಅಂತಂದ್ರೆ ದಿಗ್ವಿಜಯ್ ಬ್ರಿಜೇಶ್ ಮತ್ತೆ ಪರಾಕ್ರಮ್ ಹೌದಾ ಸೊ ರೇಷಿಯೋ ಎಷ್ಟಾಗುತ್ತೆ 2/5 1/5 ಹೌದಾ ಸೊ that is why we need to distribute that 11000 in their ratio okay so what will be the value so the value will be that is 4400 similarly you calculate for Brijesh 11000 into 2/5 ಒಂದು ಕೂಡ 2/5 ಇದೆ that is 4400 and Parakram ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ 11000 into 1/5 ಒಂದು ರೇಷಿಯೋ 1 ಇದೆ 1/5 that is 2200 so ನಮಗೆ ಏನು ಸಿಕ್ತು ಡಿಸ್ಟ್ರಿಬ್ಯೂಷನ್ ಆಫ್ ಲಾಸಸ್ ಗಳನ್ನ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅನುಸಾರವಾಗಿ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಸೊ ಎಷ್ಟು ಬಂದಿದೆ 4400 next 4400 and 2200 okay so ನಾವೆಲ್ಲ ಲಾಸಸ್ ಗಳನ್ನ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ the next thing you have to prepare that is partners capital account so partners capital account ಅನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಫಸ್ಟ್ ಏನು ಮಾಡಬೇಕು ಕ್ಯಾಪಿಟಲ್ ಬರೀಬೇಕು ಓಕೆ ಸೊ ಕ್ಯಾಪಿಟಲ್ಸ್ ಗಳು ಏನು ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್ ದಿಗ್ವಿಜಯ್ ಬ್ರಿಜೇಶ್ ಮತ್ತೆ ಪರಾಕ್ರಮ್ ಹೌದಾ ಸೊ ಏನಂತ ಬರೀತೀರಿ ಕ್ಯಾಪಿಟಲ್ ಬರೀಬೇಕಂದ್ರೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಸೊ ಎಷ್ಟಿದೆ ದಟ್ ಇಸ್ ನೋಡ್ಕೊಳ್ಳಿ 82000 60,000 and 75,500 so ಇಷ್ಟು ಅವರ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಗಳಿವೆ ಸೊ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಗಳನ್ನ ಹಂಚಿದ್ದೇವೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ರಿಸರ್ವ್ಸ್ ಗಳನ್ನ ಕೊಟ್ಟಿದ್ದಾರೆ ಓಕೆ ಏನಾದರೂ ರಿಸರ್ವ್ಸ್ ಗಳಿದ್ರೆ ಅದನ್ನು ಕೂಡ ಎಲ್ಲ ಪಾರ್ಟ್ನರ್ಸ್ ಗಳಿಗೆ ಹಂಚಬೇಕು ಇಲ್ಲಿ ನೋಡಿ ನಾವು ಪ್ರೀವಿಯಸ್ಲಿ ಪಾರ್ಟ್ನರ್ಸ್ ಅಡ್ಮಿಷನ್ ತಗೊಂಡಾಗ ಏನಾದ್ರು ಎಲ್ಲ ಹಳೆ ಪಾರ್ಟ್ನರ್ ಗಳಿಗೆ ಅಷ್ಟೇ ಹಂಚಿದ್ವಿ ಬಟ್ ಇದ್ರೊಳಗ ಎಲ್ಲಾ ಪಾರ್ಟ್ನರ್ ಗಳಿಗೆ ಹಂಚಿದ್ವಿ ಏನೋ ಹಂಚಿದ್ವಿ
ಪಾರ್ಟ್ನರ್ಗಳನ್ನ ಎಣಿಸ್ತೀವಿ. ಓಕೆ, ಸೊ ಎಕ್ಸೆಪ್ಟ್ ಗುಡ್ವಿಲ್ ಅಂತ ಬಿಟ್ಟು, ಓಕೆ, ಗುಡ್ವಿಲ್ ಯಾರು ರಿಟೈರ್ ಆಗ್ತಾರೆ ಅವ್ರಿಗೆ ಕಷ್ಟ ಕೊಡ್ತೇವೆ. ಬಟ್ ಉಳಿದಿದ್ದೆಲ್ಲ ಐಟಮ್ಸ್ ಗಳನ್ನ ಎಲ್ಲ ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಸೊ ದಟ್ ಇಸ್ ರಿಸರ್ವ್ಸ್ ಇಸ್ 18,500. ಸೊ ರಿಸರ್ವ್ಸ್ 18,500 ಇದೆ. ಓಕೆ, ಸೊ 18,500 ರಿಸರ್ವ್ಸ್ ಇದೆ. ಇಲ್ಲೇ ನಾನು ಬೈ ರಿಸರ್ವ್ಸ್ ಅಂತ ಬರೆದಿದ್ದೇನೆ. ಯಾವ ರೇಷಿಯೋ ಕೊಡಬೇಕು ರಿಸರ್ವ್ಸ್ ಗಳನ್ನ? ಅವರ ರೇಷಿಯೋ ದಟ್ ಇಸ್ 2:2:1. ಅವರ ರೇಷಿಯೋ ಪ್ರಕಾರ ಆ ರಿಸರ್ವ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅದಕ್ಕೂ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ಕ್ಯಾಲ್ಕುಲೇಷನ್ ಮಾಡಿ ರಿಸರ್ವ್ಸ್. ಓಕೆ, ಸೊ ರಿಸರ್ವ್ಸ್ ಫಸ್ಟ್ ದಿಗ್ವಿಜಯ 11th ಎಷ್ಟು ಬರುತ್ತೆ? 18,500 ಇದೆ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಓಕೆ, 18,500 into 2 divided by 5. ನೆಕ್ಸ್ಟ್ ಬ್ರಿಡ್ಜಸ್ ಕೂಡ ಅದೇ ರೀತಿ 18,500 into 2 divided by 5. ಪರಾಕ್ರಮದ 18,500 into 1 divided by 5. So what will be the values? We just go through that. Okay, calculated. What will be the values? That is 7,400, 7,400, 7,400, 3,700. So the reserves have been distributed according to the ratio or ratio ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಸೊ ಎಷ್ಟು ಬಂದಿದೆ? 7,400, 7,400 and 3,700 rupees ಬಂದಿದೆ. ಸೊ ಅದನ್ನ ಡಿಸ್ಟ್ರಿಬ್ಯೂಟ್ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ 7,400, 7,400, 3,700. ಓಕೆ, ಸೊ ವ್ಯಾಲ್ಯೂಸ್ ಗಳನ್ನ ಹಚ್ಕೊಳ್ಳಿ. ರಿಸರ್ವ್ ಫಂಡ್ ಅನ್ನ ರಿಸರ್ವ್ಸ್ ಗಳನ್ನ 3 ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ನೆಕ್ಸ್ಟ್ ಥಿಂಗ್ ದಟ್ ಇಸ್ ಗುಡ್ವಿಲ್. ಓಕೆ, ಅಡ್ಜಸ್ಟ್ಮೆಂಟ್ ಇತ್ತು. ಗುಡ್ವಿಲ್ ಅನ್ನ ಪಾರ್ಟ್ನರ್ಸ್ ಅಂತ ತೋರಿಸ್ತೇವೆ. ಬೈ ಗುಡ್ವಿಲ್ ಅಂತ ಬರೋದು. ಓಕೆ, ಬೈ ಗುಡ್ವಿಲ್ ಅಂತ ಬರೋದು. ಯು ಕ್ಯಾನ್ ರೈಟ್ ಹಿಯರ್. ಯಾರು ಕೊಡಬೇಕು ಗುಡ್ವಿಲ್ ಅನ್ನ? ರಿಟೈರ್ಮೆಂಟ್ ಆದಾಗ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಶುಡ್ ಗಿವ್ ಟು ದ ರಿಟೈರಿಂಗ್ ಪಾರ್ಟ್ನರ್. ಸೊ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಯಾರು? ಈಗ ನೋಡಿ ಇಲ್ಲೇ ಬ್ರಿಜೇಶ್ ರಿಟೈರ್ ಆಗತ್ತಂದ್ರೆ ಅವಾಗ ಯಾರು ಕಂಟಿನ್ಯೂ ಆಗತ್ತಾರೆ? ದಿಗ್ವಿಜಯ್ ಮತ್ತೆ ಪರಾಕ್ರಮ್ ಕಂಟಿನ್ಯೂ ಆಗತ್ತಾರೆ. ಸೊ ಹಾಗಾಗಿ ಸೊ ಅವರು ಕೊಡಬೇಕಾಗುತ್ತೆ ಗುಡ್ವಿಲ್ ಅನ್ನ. ಓಕೆ, ಸೊ ಹಾಗಾದ್ರೆ ಅವರು ಗುಡ್ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಸೊ ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಆಫ್ ಬ್ರಿಜೇಶ್. ಓಕೆ, ಬ್ರಿಜೇಶ್ ಇಂದ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಗುಡ್ವಿಲ್ ಎಷ್ಟು ಕೊಟ್ಟಿದ್ದಾರೆ? ಫರ್ಮ್ ಗುಡ್ವಿಲ್ ಎಷ್ಟು ಕೊಟ್ಟಿದ್ದಾರೆ? 70,000 ರೂಪಾಯಿ ಕೊಟ್ಟಿದ್ದಾರೆ. ಹೌದಾ? ಸೊ ಫರ್ಮ್ ಗುಡ್ವಿಲ್ 70,000 ರೂಪಾಯಿ ಕೊಟ್ಟಿದ್ದಾರೆ. 70,000 ಫರ್ಮ್ ಗುಡ್ವಿಲ್ ಇಂಟು ಅವನ ಶೇರ್ ಎಷ್ಟಿದೆ? ಅವನ ಶೇರ್ ಎಷ್ಟು? ದಟ್ ಇಸ್ 2 divided by 5. 2 divided by 5 that will be 28,000. ಎಷ್ಟು ಬಂತು ಅವನ ಗುಡ್ವಿಲ್? 28,000 ರೂಪಾಯಿ ಬಂತು ಗುಡ್ವಿಲ್. ಅವನ ಗುಡ್ವಿಲ್ 28,000 ರೂಪಾಯಿ ಬಂತು. ಆ 28,000 ರೂಪಾಯಿ ಯಾರು ಕೊಡಬೇಕಾಗುತ್ತೆ? ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ರಿಟೈರಿಂಗ್ ಪಾರ್ಟ್ನರ್ಗೆ ಕೊಡಬೇಕಾಗುತ್ತೆ. ಓಕೆ, ಸೊ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಯಾರು? ಇದೆ ದಿಗ್ವಿಜಯ್ ಮತ್ತೆ ಪರಾಕ್ರಮ್. ಸೊ ಹಾಗಾದ್ರೆ ಆ 28,000 ಯಾವ ರೇಷಿಯೋ ಕೊಡಬೇಕು? ಇಲ್ಲಿ ನೋಡಿ. ಸೊ ಇಫ್ ಬ್ರಿಜೇಶ್ ಇಸ್ ಬಿನ್ ರಿಟೈರ್ಡ್, what is the ratio of continuing partners? That is 2:1. So 2:1 ratio ಅಲ್ಲಿ ಅವರು ಕೂಡ 28,000 ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ನೋಡಿ ದಿಗ್ವಿಜಯ್ that is distribution of goodwill. ಓಕೆ, distribution of goodwill. ಸೊ goodwill ಅನ್ನು ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ ದಿಗ್ವಿಜಯ್ ಟೋಟಲ್ ವ್ಯಾಲ್ಯೂ ಬ್ರಿಜೇಶ್ ಹೋಗಬೇಕಾಗಿರುವಂತ ಗುಡ್ವಿಲ್ ವ್ಯಾಲ್ಯೂ ಇಸ್ 28,000 into. So what is the share which we need to give, which Digvijay has to give? That is ಹೋಗಬೇಕಾದ ಎಷ್ಟಾಗುತ್ತೆ? ಗುಡ್ವಿಲ್ ರೇಷಿಯೋ 2:1 ಆಗುತ್ತೆ. So that is 2:1 ಅಂದ್ರೆ 2 divided by 3. Okay, so 2 divided by 3 that will be 18,667. 18,667. Similarly ಯಾರು ಮಾಡಬೇಕು? ನೆಕ್ಸ್ಟ್ ಪರಾಕ್ರಮ ಕೂಡ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಿ. ಪರಾಕ್ರಮ ಎಷ್ಟು ಮಾಡಬೇಕಾಗುತ್ತೆ ನೋಡಿ. ದಟ್ ಇಸ್ 28,000 into 1 divided by 3.
28,000 into 1 divided by 3, that is 9,333. 9,333. 9,333. So goodwill ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ದಿಗ್ವಿಜಯ್ 18,667 ಕೊಡಬೇಕು, ಪರಾಕ್ರಮ್ 9,333 ರೂಪೀಸ್ ಕೊಡಬೇಕು. ಸೊ ಹಾಗಾದ್ರೆ ಗುಡ್ವಿಲ್ ಅನ್ನ ನಾವು ಇಲ್ಲಿ ಏನಂತ ಬರೀತೇವೆ, ಈ ಬ್ರಾಕೆಟ್ ನ ಗುಡ್ವಿಲ್ ಅಂತ ಬರ್ತಿದ್ದೇನೆ. ಓಕೆ, ಸೊ ಗುಡ್ವಿಲ್ ಅಂತ ಬರ್ತಿದ್ದೇನೆ ಬೈ ಯಾರ್ ಕ್ಯಾಪಿಟಲ್, ದಿಗ್ವಿಜಯ್ ಕ್ಯಾಪಿಟಲ್. ದಿಗ್ವಿಜಯ್ has to give credit, so ದಿಗ್ವಿಜಯ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ದಿಗ್ವಿಜಯ್ ಕ್ಯಾಪಿಟಲ್ ಅಕೌಂಟ್. ಸೊ ದಿಗ್ವಿಜಯ್ ಎಷ್ಟು ಕೊಡಬೇಕು, ದಟ್ ಇಸ್ ಯಾರಿಗೆ ಕೊಡಬೇಕು, ಮತ್ತೆ ಎಷ್ಟು ಕೊಡಬೇಕು, ಸೊ 18,667. 18,667 ವಿಜಯ್ ಕೊಟ್ಟಿದ್ದು. ನೆಕ್ಸ್ಟ್ ಪರಾಕ್ರಮ್ ಕ್ಯಾಪಿಟಲ್ ಅಕೌಂಟ್. ಪರಾಕ್ರಮ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಪರಾಕ್ರಮ್ ಕ್ಯಾಪಿಟಲ್ ಅಕೌಂಟ್. ಸೊ ದಟ್ ಇಸ್ ಎಷ್ಟಿದೆ ವ್ಯಾಲ್ಯೂ, 9,333. 9,333. ಓಕೆ, ಸೊ ಈ ವ್ಯಾಲ್ಯೂಸ್ ಗಳನ್ನ ಅವರು ಕೊಟ್ಟಿದ್ದಾರೆ ಯಾರಿಗೆ, ವಿಜಯ್. ಎಷ್ಟು, ದಿಗ್ವಿಜಯ್ 18,667 ಕೊಟ್ಟಿದ್ದಾರೆ, ಪರಾಕ್ರಮ್ 9,333 ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಅವ್ರ ಅಕೌಂಟ್ ಅವರು ರೊಕ್ಕ ಕೊಟ್ಟಿದ್ದಾರೆ ಬ್ರಜೇಶ್ಗೆ, ಅವನ ಅಕೌಂಟ್ ಬ್ರಜೇಶ್ ಅಕೌಂಟ್ ಕ್ರೆಡಿಟ್ ಆಗಿದೆ ಅಂದ್ರೆ ಇವ್ರು ರೊಕ್ಕ ಕೊಟ್ಟಾರೆ, ಇವ್ರ ಅಕೌಂಟ್ ಡೆಬಿಟ್ ಆಗ್ಬೇಕು. ಸೊ ಹಾಗಾದ್ರೆ ಇಲ್ಲಿ ಏನಂತ ಬರೀತೇವೆ, ಸೊ ದಟ್ ಇಸ್ ಬ್ರಿಜೇಶ್ ಕ್ಯಾಪಿಟಲ್. ಬ್ರಿಜೇಶ್ ಕ್ಯಾಪಿಟಲ್. ಸೊ ಬ್ರಿಜೇಶ್ ಕೊಟ್ಟರು, ಯಾರ್ಯಾರು ಎಷ್ಟು ಕೊಟ್ಟರು, ದಿಗ್ವಿಜಯ್ ಕೊಟ್ಟ 18,000 ಅವ್ರ ಅಕೌಂಟ್ ಡೆಬಿಟ್ ಆಗೋದಿಲ್ಲ. ಯಾಕಂದ್ರೆ ಅವ್ರ ರೊಕ್ಕ ಕೊಟ್ಟಾರ ಅವನಿಗೆ, ಸೊ ಅವ್ರು ರೊಕ್ಕ ಕೊಟ್ಟಾರ ಅವ್ರ ಅಕೌಂಟ್ ಲೆಸ್ ಆಗುತ್ತೆ. ಸೊ ಹಾಗಾಗಿ 18,667 ಬ್ರಿಜೇಶ್ ಒಳಗೆ ಹೋದ್ರು ಅಂಡ್ 9,333 ಯಾರ ಮಕ್ಕಳಾಗ ಹೋದ್ರಿ, ದಟ್ ಇಸ್ ಫಾರ್ ದ ಪರಾಕ್ರಮ. ಸೊ ಪರಾಕ್ರಮ 9,333 ಹೋಯ್ತು. ಓಕೆ, ಅವನಿಗೆ ಕೊಟ್ಟಿದ್ದಕ್ಕೋಸ್ಕರ ಹೋಯ್ತು ಅಂತ ಹೇಳಿ ಬ್ರಿಜೇಶ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಆಗಿ ಬರೀತೀವಿ ಗುಡ್ವಿಲ್. ಓಕೆ, ಸೊ ಗುಡ್ವಿಲ್ ಅನ್ನ ನಾವು ದಿಗ್ವಿಜಯ್ ಕಂಟಿನ್ಯೂ ಪಾರ್ಟ್ನರ್ಸ್ ರಿಟೈರಿಂಗ್ ಪಾರ್ಟ್ನರ್ ಗೆ ಕೊಟ್ಟಾರೆ. ಓಕೆ, ಸೊ ಇಷ್ಟ ಆಫ್ಟರ್ ದಟ್ ಸಿಯರ್ ಇಲ್ಲಿ ರಿವ್ಯಾಲ್ಯೂಯೇಷನ್ ಲಾಸ್ ಇತ್ತು, ಡಿಫರೆನ್ಸ್ ಕ್ರೆಡಿಟ್ ಸೈಡ್ ಬಂದಿದ್ದು, ರಿವ್ಯಾಲ್ಯೂಯೇಷನ್ ಲಾಸಸ್ ಗಳಿದೆ, ಲಾಸಸ್ ಡೆಬಿಟ್ ಸೈಡ್ ಬಂದಿದ್ದು, ಪ್ರಾಫಿಟ್ಸ್ ಕ್ರೆಡಿಟ್ ಸೈಡ್ ಬಂದಿದ್ದು. ಡಿಫರೆನ್ಸ್ ಇಲ್ಲಿ ಬಂದಿತ್ತಂದ್ರೆ ಡಿಫರೆನ್ಸಸ್ ಅನ್ನ ಇಲ್ಲಿ ಹಂಚ್ತಿದ್ವಿ. ಓಕೆ, ಕ್ರೆಡಿಟ್ ಸೈಡ್ ಹಂಚಿದ್ರಿ. ಈಗ ಡಿಫರೆನ್ಸಸ್ ಕ್ರೆಡಿಟ್ ಸೈಡ್ ಟೋಟಲ್ ಕ್ರೆಡಿಟ್ ಸೈಡ್ ಡಿಫರೆನ್ಸ್ ಬಂದೈತಿ, ಆ ಡಿಫರೆನ್ಸ್ ಅನ್ನ ನಾವು ಡೆಬಿಟ್ ಸೈಡ್ ಹಚ್ತೇವೆ. ಸೊ ಏನಂತ ಬರೀತೇವೆ, ರಿವ್ಯಾಲ್ಯೂಯೇಷನ್ ಲಾಸ್. ರಿವ್ಯಾಲ್ಯೂಯೇಷನ್ ಲಾಸ್. ಓಕೆ, ಸೊ ರಿವ್ಯಾಲ್ಯೂಯೇಷನ್ ಲಾಸ್. ಲಾಸ್ ಎಷ್ಟು ಬಂದಲ್ಲಿ 4,400, 4,400, 2,200. ಓಕೆ, ಸೊ 4,400, 4,400, 2,200. ಸೊ ರಿವ್ಯಾಲ್ಯೂಯೇಷನ್ ಲಾಸಸ್ ಗಳನ್ನ ಎಲ್ಲ ಕೂಡ ಹಚ್ಚಿದ್ವಿ, ಗುಡ್ವಿಲ್ ಅನ್ನ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಈಗ ಏನ್ ಮಾಡಬೇಕು, ಯು ಹ್ಯಾವ್ ಟು ಮೇಕ್ ಅ ಟೋಟಲ್ ಆಫ್ ದಿಸ್ ಅಂಡ್ ಗೆಟ್ ದ ಡಿಫರೆನ್ಸ್. ಓಕೆ, ಸೊ ಎಷ್ಟಾಗುತ್ತೆ, 82 plus 7,400, that will be 89,400. 89,400. ಇದು ನೋಡ್ಕೊಳ್ಳಿ, ವೆರಿಫಿಕೇಶನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ದಟ್ ಇಸ್ 60,000 plus 7,400 plus 18,667 plus 9,333. So what is the total? That is 95,400. 95,400. Okay, similarly you calculate for Parakram. So 75,500 plus 3,700. So what is the total? That is 79,200. 79,200. So ಇದರ ಟೋಟಲ್ ಅಲ್ಲ, ಹೈಯೆಸ್ಟ್ ಟೋಟಲ್ ಅಲ್ಲ, ಎರಡು ಕಡೆ ಹಚ್ಕೊಳ್ತೇವೆ. ಓಕೆ, ಸೊ ಟೋಟಲ್ ಎರಡು ಕಡೆ ಹಚ್ಕೊಳ್ಳಿ. 89,400, 95,400, 95,400, 79,200. ಸೊ ಈಗ ವ್ಯಾಲ್ಯೂಸ್ ಗಳನ್ನ ಡಿಡಕ್ಟ್ ಮಾಡಿ. 89,400 minus 18,667 minus 4,400 ಇವನ್ನ ಡಿಡಕ್ಟ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? ದಟ್ ಇಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಷ್ಟೇ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ರಿಟೈರಿಂಗ್ ಪಾರ್ಟ್ನರ್ ಆಮೇಲೆ ಮಾಡೋದ್ರಿಂದ ಸೊ 66,333. 66,333. Okay, 66,333. If you deduct from this 89,400 ಒಳಗ 18,667 4,400 deduct
you will get 66,333. Similarly, 79,200 minus 9,333 minus 2,200, that will be 67,667. 67,667 difference. Okay, ಯಾರು ಕಂಟಿನ್ಯೂ ಆಗ್ತಿರ್ತಾರೆ ಅವರಷ್ಟೇ ಬ್ಯಾಲೆನ್ಸ್ ಕ್ಯಾರಿ ಅಂತ ಬರ್ಕೊಳ್ಳಿ. ಓಕೆ, ಸೊ ಸಿಮಿಲರ್ಲಿ ಈಗ ಬಿರ್ಜೇಶನ್ ಏನ್ ಮಾಡಬೇಕು, ಹಾಗಾದ್ರೆ ಅವನ ರಿಟೈರ್ ಆಗ್ತಿದ್ದಾನೆ, ಅವನು ಕೂಡ ಲೆಸ್ ಮಾಡೋ ಐಟಮ್ ಇದೆ, ಹೌದಾ? ಸೊ ನೀವು ಏನಂತ ಬರೀಬೇಕು, ಅವನಿಗೆ ಸೆಟಲ್ಮೆಂಟ್ ಏನ್ ಮಾಡ್ತೀವಿ, ಒಂದು ಕ್ಯಾಶ್ ನ ಮಾಡಿರ್ತೀವಿ, ಅದು ಅಡ್ಜಸ್ಟ್ಮೆಂಟ್ ಕೊಡಬೇಕು ಕ್ಯಾಶ್ ಒಳಗೆ ಮಾಡಿದ್ರೆ. ಓಕೆ, ಕ್ಯಾಶ್ ಒಳಗೆ ಅವ್ನಿಗೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಿಲ್ಲ ಅಂದ್ರೆ ಅದನ್ನ ಲೋನ್ ಅಂತ ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ ದಟ್ ಇಸ್ ವೈ ವಿ ವಿಲ್ ರೈಟ್ ಹಿಯರ್ Brijesh. Okay, Brijesh loan. Brijesh loan account. Okay, so Brijesh loan account. So here 95,400 minus 4,400, that is 91,000. So 91,000 avnige kododiದೆ. Okay, that is the pending amount to the Brijesh. Okay, that will be treated as a loan, that will be given by loan. That is why we have written as a 91,000 as Brijesh loan separately. Separate ಆಗಿ ಬರ್ತಿವೆ. ಓಕೆ, ಸಪರೇಟ್ ಆಗಿ ನಾವು Brijesh loan ಅನ್ನು ಬರೀತೇವೆ. ಈಗ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಅಂತ ಏನಿದೆ, ಬ್ಯಾಲೆನ್ಸ್ ನೋಡ್ಕೊಳ್ಳಿ. ಫಸ್ಟ್ ಕ್ಯಾಶ್ ಬ್ಯಾಲೆನ್ಸ್ ಇದೆ. ಸೊ ಕ್ಯಾಶ್ ಎಷ್ಟಿದೆ, ದಟ್ ಇಸ್ 8,000. ಕ್ಯಾಶ್ 8,000 ಇದೆ. ಸೊ ಕ್ಯಾಶ್ 8,000 ಬಂದ್ವಿ. ನೆಕ್ಸ್ಟ್ ಡೆಟರ್ಸ್ ಇದೆ. Debtors value ಎಷ್ಟಿದೆ, that is 19,000. Debtors ಅಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಚೆಕ್ ಮಾಡಿ. ಬ್ಯಾಡ್ ಡೆಟ್ಸ್ ಇದೆ debtors ಒಳಗೆ. ಓಕೆ, ಸೊ ಲೆಸ್ ಬ್ಯಾಡ್ ಡೆಟ್ಸ್ that is 2,000. so the outer column will be 17,000. so difference outer column ಮಾಡಿದ್ರೆ ಬ್ಯಾಡ್ ಡೆಟ್ಸ್ ರಿಡಕ್ಟ್ ಮಾಡಿದ್ರೆ 17,000 ಅಂತ. ಸಿಮಿಲರ್ಲಿ ಸ್ಟಾಕ್ ನೋಡಿ. ಓಕೆ, ಸ್ಟಾಕ್ ಎಷ್ಟಿದೆ ವ್ಯಾಲ್ಯೂ, ದಟ್ ಇಸ್ 42,000. ಅದಕ್ಕೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅನ್ನೋದನ್ನ ರಿವ್ಯಾಲ್ಯೂಯೇಷನ್ ಮಾಡಿ ಚೆಕ್ ಮಾಡಿ. ಎಲ್ಲ ಸ್ಟಾಕ್ ಅಂತ ಬಂದಿದೆಯಾ, ಇಲ್ಲ. ಸೊ ಡೈರೆಕ್ಟ್ ಹಚ್ಕೋರಿ 42,000. ನೆಕ್ಸ್ಟ್ ಒನ್ ದಟ್ ಇಸ್ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಕೂಡ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಓಕೆ ಅಥವಾ ರಿವ್ಯಾಲ್ಯೂಯೇಷನ್ ಮಾಡ್ಕೊಂಡು ಬಂದಿರ್ತೀವಿ, ಎಲ್ಲೂ ಇಲ್ಲ ಬಿಲ್ಡಿಂಗ್ ಅಂತ ಮಾಡಿ. ಸೊ ದಟ್ ಇಸ್ ವೈ ಯು ನೀಡ್ ಟು ರೈಟ್ ಡೈರೆಕ್ಟ್ಲಿ 2,07,000. 2,07,000. Okay, so next one that is patents. Patents adjustment ಇದೆಯಾ, ಇಲ್ಲ. patents adjustment ಇದೆ, ಏನಿದೆ, are considered as valueless ಅಂತ ಇದೆ. so patents considered as valueless ಅಂತ ಇದೆ. ವ್ಯಾಲ್ಯೂ ಎಷ್ಟಿತ್ತು ಮತ್ತೆ ಬ್ಯಾಲೆನ್ಸ್ ಶೀಟ್ ಆಗ 9,000 ಇತ್ತು, ಅಡ್ಜಸ್ಟ್ಮೆಂಟ್ ಆಗ 9,000 ಕಡಿಮೆ ಆಗಿದೆ ಅಂತ ಯಾರು. so 9,000 minus 9,000, that is 0. ಏನು ವ್ಯಾಲ್ಯೂ ಇಲ್ಲ. ಸೊ ಅದನ್ನ ತೋರಿಸಲಿಕ್ಕೆ ಹೋಗಬೇಡಿ. ಓಕೆ, ಪೇಟೆಂಟ್ಸ್ ಅನ್ನ ವ್ಯಾಲ್ಯೂ ಇಲ್ಲೇ ಇಲ್ಲ, ಸೊ ಹಾಗಾಗಿ ತೋರಿಸಲಿಕ್ಕೆ ಹೋಗಬೇಡಿ, ದಟ್ ಇಸ್ 0. ಸಿಮಿಲರ್ಲಿ ಯು ಕ್ಯಾಲ್ಕುಲೇಟ್, ಯು ಫೈಂಡ್ ಔಟ್ ದ ಲಯಬಿಲಿಟಿ ಸೈಡ್. ಸೊ ಲಯಬಿಲಿಟಿ ಸೈಡ್ ನೋಡ್ಕೊಂಡು ನೋಡಿ ಕ್ರೆಡಿಟರ್ಸ್. ಓಕೆ, ಕ್ರೆಡಿಟರ್ಸ್ ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ರಿವ್ಯಾಲ್ಯೂಯೇಷನ್ ಮಾಡುವಾಗ ಏನೂ ಇಲ್ಲ, ಸೊ ಡೈರೆಕ್ಟ್ ಆಗಿ ಕರ್ಕೊಳ್ಳಿ 49,000. ನೆಕ್ಸ್ಟ್ ಕ್ಯಾಪಿಟಲ್ಸ್, ರಿಸರ್ವ್ಸ್ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀರಿ. ಓಕೆ, ಯಾವ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀರಿ ಅದನ್ನ ಹೊರಗೆ ತಗೊಳ್ಳೋದಿಲ್ಲ. ಅಂಡ್ ಲಾಸ್ಟ್ ಒನ್ ದಟ್ ಇಸ್ ಕ್ಯಾಪಿಟಲ್ಸ್. ಸೊ ಕ್ಯಾಪಿಟಲ್ಸ್ ಯಾರು ಕಂಟಿನ್ಯೂ ಆಗ್ತಾರೆ ಈಗ ಫರ್ಮ್ ಅಲ್ಲಿ, ದಿಗ್ವಿಜಯ್ ಮತ್ತೆ ಪರಾಕ್ರಮ್. ಸೊ ದಿಗ್ವಿಜಯ್, ಪರಾಕ್ರಮ್. ಓಕೆ, ಸೊ ದಿಗ್ವಿಜಯ್, ಪರಾಕ್ರಮ್. ಸೊ ಎಷ್ಟು ವ್ಯಾಲ್ಯೂ ಬಂದಿದೆ ನೋಡಿ ಇವಾಗ, ಇಲ್ಲಿದೆ ವ್ಯಾಲ್ಯೂಸ್ ದಿಗ್ವಿಜಯ್ ಮತ್ತೆ ಪರಾಕ್ರಮ್. ಸೊ ದಿಗ್ವಿಜಯ್ ಎಷ್ಟಿದೆ, 66,333 and ಪರಾಕ್ರಮ್ 67,667. 67,667. ಅದನ್ನ ಟೋಟಲ್ ಮಾಡ್ಕೊಳ್ಳಿ. ಸೊ what will be the value, we just make a total of this. so what will be the value, that is 1,34,000. 1,34,000 or you have to score it. 1,34,000 ಬರ್ತೈತಿ. ಹಾಗಾದ್ರೆ ಬ್ರಿಜೇಶ್ ಏನ್ ಮಾಡಬೇಕು, ಸಪರೇಟ್ ಆಗಿ ತೋರಿಸಬೇಕು. ದಟ್ ಇಸ್ ಬ್ರಿಜೇಶ್ ಲೋನ್ ಅಕೌಂಟ್.
is 91,000. So separately show ಮಾಡೋದನ್ನ ಇಷ್ಟಾದ್ಮೇಲೆ make a total of this. Total ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೋಡಿ ಎರಡು ಸೈಡ್. So that will be the total will be 2,74,000. 2,74,000. 2,74,000. Okay, so ನಾವು ಏನ್ ಮಾಡಿದ್ವಿ ಜಸ್ಟ್ ಒಂದು ಸ್ವಲ್ಪ ಜಸ್ಟ್ ನೋಡ್ಕೊಳ್ಳಿ. ಓಕೆ, ಎರಡು ಸೈಡ್ ಟೋಟಲ್ 2,74,000 ಅಂತ. ಪಾರ್ಟ್ನರಿಗೆ ರಿಟೈರಿಂಗ್ ಪಾರ್ಟ್ನರಿಗೆ ಗುಡ್ ವಿಲ್ ಅಡ್ಜಸ್ಟ್ಮೆಂಟ್ ನಾವು ಗುಡ್ ವಿಲ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ರಿಮೈನಿಂಗ್ ಪಾರ್ಟ್ನರ್ಸ್ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಹ್ಯಾವ್ ಗಿವನ್ ದ ಗುಡ್ ವಿಲ್ ಶೇರ್ ಟು ದ ರಿಟೈರಿಂಗ್ ಪಾರ್ಟ್ನರ್. ಇಲ್ಲಿ ನಾವು ಮಾಡಿದ್ವಿ ಗುಡ್ ವಿಲ್ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ವಿಲ್ ಗಿವ್ ದ ಶೇರ್ ಆಫ್ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು ಬಂದಿತ್ತು ಅವರ ಪಾಲು ಗುಡ್ ವಿಲ್ 28,000 ಅಂತ. ಆ 28,000 ಅನ್ನ ಯಾವ ರೇಷಿಯೋದಾಗ ಕೊಡ್ತಾರೆ ಅಂತ ಹೇಳಿದ್ವಿ. ನಾವು ಹೋದ್ಮೇಲೆ ಅವ್ರ ರೇಷಿಯೋ ಎಷ್ಟಾಗುತ್ತೆ, ದಟ್ ಇಸ್ 2:1. ಸೊ 2:1 ರೇಷಿಯೋ ಅಲ್ಲಿ ಅವರು ಗುಡ್ ವಿಲ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ದಟ್ ಇಸ್ 18,667, 9,333 ಆ ವ್ಯಾಲ್ಯೂಸ್ ಗಳನ್ನ ಹಂಚ್ಕೊಂಡಿದ್ವಿ. ಅದಾದ ನಂತರ ನಾವೇನ್ ಮಾಡಿದ್ವಿ, ಅವ್ರು ಅಲ್ಲಿ ರೊಕ್ಕ ಕೊಟ್ಟಾರ ಅಂತಂದ್ರೆ ಅವ್ರ ಅಕೌಂಟ್ ನಲ್ಲಿ ಲೆಸ್ ಆಗಬೇಕು. ಸೊ ಎಷ್ಟಾಗುತ್ತೆ, 18,667, 9,333 ವೇರಿಯೇಷನ್ ಕೊಟ್ಟಿದ್ದು ಕಡಿಮೆ ಆದ ಅವ್ರ ವ್ಯಾಲ್ಯೂಸ್. ಸೊ ಗುಡ್ ವಿಲ್ ಅಂತ ಬರೀತೇವೆ ನಾವು ಇಲ್ಲಿ. ಓಕೆ, ಸೊ ಟೋಟಲ್ ಮಾಡ್ಕೊಂಡ್ವಿ. ಟೋಟಲ್ ಮಾಡಿ ಡಿಫರೆನ್ಸ್ ತೆಗೆದ್ವಿ. ಯಾರು ಕಂಟಿನ್ಯೂ ಅಂತ ಅವ್ರದಷ್ಟೇ ನಾವು ಸಪರೇಟ್ ಆಗಿ ಬ್ಯಾಲೆನ್ಸ್ ಕ್ರೆಡಿಟ್ ಅಂತ ತೋರಿಸ್ತೇವೆ. ಯಾರು ರಿಟೈರ್ ಆಗಿರ್ತಾರೆ ಅವ್ರದ್ದು ಸಪರೇಟ್ ಆಗಿ ನಾವು ಲೋನ್ ಅಂತ ಟ್ರೀಟ್ ಮಾಡ್ತೇವೆ. ಓಕೆ, ಇಲ್ಲಿ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಿಲ್ಲ, ಅದಕ್ಕೆ ಲೋನ್ ಅಂತ ಟ್ರೀಟ್ ಮಾಡ್ತೇವೆ. ಒಂದ್ ವೇಳೆ ಕ್ಯಾಶ್ ಕೊಟ್ಟಿದ್ರೆ ಓಕೆ, ಇಲ್ಲಿ ಕ್ಯಾಶ್ ಅಂತ ಬಂದು ಇಲ್ಲಿ ವ್ಯಾಲ್ಯೂ ಹಚ್ತಿದ್ವಿ. ಓಕೆ, ಅವರು ಏನಂತಾರೆ ಲೋನ್ ಬಳಸಿ ಮಾಡಿದ್ದಾರೆ. ಸೊ ಲೋನ್ ಅಂತ ಬಂದು 91,000 ವ್ಯಾಲ್ಯೂ ಹಚ್ಚಿದ್ವಿ. ಓಕೆ, ಸಿಮಿಲರ್ಲಿ ಬ್ಯಾಲೆನ್ಸ್ ಶೀಟ್ ಒಳಗೂ ಕೂಡ ನಾವು